Yes, good morning, students. Good evening, good afternoon. ಯಾವ ಟೈಮ್ ನೋಡ್ತಿರ್ತೀರಾ ಆ ಟೈಮ್ಗೆ. ಸೊ ನಾನೀಗ ಈವ್ನಿಂಗ್ ಮಾಡ್ತಾ ಇದ್ದೀನಿ ವಿಡಿಯೋ. ಸೊ ಗುಡ್ ಈವ್ನಿಂಗ್. ಇವತ್ತಿನ ವಿಡಿಯೋ ಟಾಪಿಕ್ ಇಸ್ ಬೇಸ್ಡ್ ಆನ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಫಿಸಿಕ್ಸ್ ಸೆಕೆಂಡ್ ಪಿ ಯು ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಸೊ ಈ ವಿಡಿಯೋ ಮಾಡ್ತಿರೋ ಮೇನ್ ಅಜೆಂಡಾ ಬಂದು ಏನಂತಂದರೆ, ಯಾರಿಗೆ ಮಿಡ್ ಟರ್ಮ್ ಪ್ರಿಪೇರ್ ಆಗೋಕ್ಕೆ ಪ್ರಾಬ್ಲಮ್ ಆಗ್ತಿದೆಯೋ ಆ ಸ್ಟೂಡೆಂಟ್ಗೆ ಫೋಕಸ್ಡ್ ಆಗಿ. ದಿಸ್ ಓನ್ಲಿ ಪ್ಯೂರ್ಲಿ ಬೇಸ್ಡ್ ಆನ್ PU examination. It's not based on any competitive examination. ನೀವೇನಾದ್ರು ಆಲ್ರೆಡಿ ಪ್ರಿಪೇರ್ ಆಗಿದ್ರೆ ಈ ವಿಡಿಯೋ ನೋಡಿದ್ರೆ ಯೂಸ್ ಇಲ್ಲ, ಬಿಕಾಸ್ ನಾನಿಲ್ಲಿ ಕೊಡ್ತಿರೋ ಗೈಡ್ಲೈನ್ ಓನ್ಲಿ ಟು ಪ್ರಿಪೇರ್ ಫಾರ್ PU ಬೋರ್ಡ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫಿಸಿಕ್ಸ್. ಸೊ ನಿಮಗೆ ಪ್ರಿಪೇರ್ ಆಗೋಕ್ಕೆ ಐಡಿಯಾ ಬೇಕು, ಯಾವ ಥರ ಪ್ರಿಪೇರ್ ಆಗಬೇಕು ಅಂತಿದ್ರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಖಂಡಿತವಾಗ್ಲೂ ಈ ವಿಡಿಯೋನ ಫುಲ್ ಫಾಲೋ ಮಾಡಿ. ನಿಮ್ಗೇನು ಬೇಕು ಗೈಡ್ಲೈನು ಅದನ್ನು ನಾನು ನಿಮಗೆ ಇನ್ಸ್ಟ್ರಕ್ಟ್ ಮಾಡ್ತೀನಿ. So, without wasting time, we'll come back to the topic. ಸೊ ಏನಂತಂದರೆ, ಈಗ ಹೆಂಗೆ ಪ್ರಿಪೇರ್ ಆಗಬೇಕು ಮಿಡ್ ಟರ್ಮ್ ಎಕ್ಸಾಮಿನೇಷನ್ಗೆ, ಹೇಗೆ ಪ್ರಿಪೇರ್ ಆಗಬೇಕು? ಸಿಂಪಲ್. ನಾವು ಫೋಕಸ್ ಮಾಡೋದು 5 ಮಾರ್ಕ್ಸ್ ಕ್ವಶನ್ ಇಂದ, ದೆನ್ 3 ಮಾರ್ಕ್ಸ್, ದೆನ್ 2 ಮಾರ್ಕ್ಸ್ ಕ್ವಶನ್, ದೆನ್ MCQ. ನಾವು ಈಗ ನಾವೇನು ಮಾಡ್ಬೇಕಂತಂದರೆ, ನಾವು ಫಸ್ಟ್ ಚಾಪ್ಟರ್ ಶುರು ಮಾಡ್ಬೋದು ಪ್ರಿಪೇರ್ ಆಗಿ. ನಾವು ಶುರು ಮಾಡಬೇಕಾದ್ರೆ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ. ಯಾಕೆ ಅಂತಂದರೆ, ನೀವು ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇಲ್ಲಿ 3 ಕ್ವಶನ್ಸ್ ಇದೆ. 1, 2, 3. ನೀವು ಈ 3 ಕ್ವಶನ್ಸ್ನ ಪ್ರಾಪರಾಗಿ ಪ್ರಿಪೇರ್ ಆದರೆ ಈ ಮೂರಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಮಿಡ್ ಟರ್ಮ್ಗಾರ ಆಗಿರ್ಬೋದು, ಫೈನಲ್ ಎಕ್ಸಾಮ್ಗಾರ ಆಗಿರ್ಬೋದು, ಈ 3 ಕ್ವಶನಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಈ 3 ಕ್ವಶನ್ನ ಖಂಡಿತ ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ನಾವು ನೆಕ್ಸ್ಟ್ ಹೋಗ್ಬೇಕಾದ್ರೆ ಚಾಪ್ಟರ್ ಮೂವಿಂಗ್ ಚಾರ್ಜಸ್. ನೀವು ಫಸ್ಟ್ ಈ 3 ಕ್ವಶನ್ ಪ್ರಿಪೇರ್ ಆದರೆ ಒಂದು ಗ್ಯಾರಂಟಿ ಬಂದೇ ಬರುತ್ತೆ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ಗೆ ಹೋಗೋಣ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಚಾಪ್ಟರಿಂದ 2 ಡಿರೈವೇಷನ್ ಇದೆ. ಸೊ ಈ 2 ಡಿರೈವೇಷನ್ ಪ್ರಾಕ್ಟೀಸ್ ಮಾಡೋಣ. ಯಾವುದಿದೆ? We have to derive the expression for magnetic field due to current carrying conductor loop using Biot-Savart's law. And the second question, force between two parallel wires carrying current. And define 1 ampere. ಈ 2 ಡಿರೈವೇಷನ್ ನಾವು ಪ್ರಾಪರ್ ಆಗಿ ಪ್ರಿಪೇರ್ ಆಯಿತು ಅಂತಂದರೆ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ನಮಗಿರೋದು 2 ಚಾಪ್ಟರ್ ಇದೆ. ಒಂದು ಚಾರ್ಜಸ್ ಆ್ಯಂಡ್ ಫೀಲ್ಡ್ಸು, ಇಂದು ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಈ 2 ಚಾಪ್ಟರ್ ಏನಾಗುತ್ತೆ ಅಂತಂದರೆ, ಇನ್ ಕೇಸ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇಂದ ಕ್ವಶನ್ ಬಂದರೆ 5 ಮಾರ್ಕ್ಸ್ ಥಿಯರಿ, 5 ಮಾರ್ಕ್ಸ್ ನ್ಯೂಮರಿಕಲ್, ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಬರುತ್ತೆ. ಅಥವಾ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಇಂದ ಏನಾದರೂ ಈ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಇಂದ ಏನಾದರೂ 5 ಮಾರ್ಕ್ಸ್ ಥಿಯರಿ ಕ್ವಶನ್ ಬಂತು ಅಂತಂದರೆ ನ್ಯೂಮರಿಕಲ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇಂದ ಬರುತ್ತೆ. ಸೊ ಹಾಗಾಗಿ ನನ್ನ ಸಜೆಷನ್ ಅಂತಂದರೆ, ನನ್ನ ಎಕ್ಸ್ಪೆಕ್ಟೇಷನ್ ಪ್ರಕಾರ ನಿಮಗೆ 5 ಮಾರ್ಕ್ಸ್ ಥಿಯರಿ ಕ್ವಶನ್ ಮೇ ಬಿ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಇಂದ ಬರುತ್ತೆ, ಆ್ಯಂಡ್ 5 ಮಾರ್ಕ್ಸ್ ನ್ಯೂಮರಿಕಲ್ ಕ್ವಶನ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಇಂದ ಬರುತ್ತೆ. ಇದು ನನ್ನ ಎಕ್ಸ್ಪೆಕ್ಟೇಷನ್. ಸೊ ಹಂಗಂತೇಳಿ ಬರೀ ಪೊಟೆನ್ಷಿಯಲ್ ಕೆಪಾಸಿಟಿಯಿಂದ ಬರೀ ಡಿರೈವೇಷನ್ ಪ್ರಿಪೇರ್ ಮಾಡಿಬಿಟ್ಟು 5 ಮಾರ್ಕ್ಸ್ ನ್ಯೂಮರಿಕಲ್ ಹೋಗಿ ಚಾನ್ಸ್ ತಗೊಳ್ಳೋ ಅವಶ್ಯಕತೆ ಬೇಡ. ಸೊ ನಾವು 3 ಕ್ವಶನ್ಗೆ ಆನ್ಸರ್ ಮಾಡಬೇಕು. 5 ಮಾರ್ಕ್ಸಲ್ಲಿ 5 ಕ್ವಶನ್ಸ್ ಇರುತ್ತೆ. ಔಟ್ ಆಫ್ 5 ವಿ ನೀಡ್ ಟು ಆನ್ಸರ್ ಎನಿ 3 ಕ್ವಶನ್ಸ್. ಸೊ ಹಾಗಾಗಿ ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ ಒಂದು ಗ್ಯಾರಂಟಿ ಮಾಡ್ತೀವಿ, ಔಟ್ ಆಫ್ 3 ಒಂದು ಬಂದೇ ಬರುತ್ತೆ. ಮೂವಿಂಗ್ ಚಾರ್ಜಸ್ 2ರಿಂದ ಒಂದು ಗ್ಯಾರಂಟಿ ಬಂದೇ ಬರುತ್ತೆ, ಅಲ್ಲಿ ಆನ್ಸರ್ ಮಾಡ್ತೀವಿ. 2 ಕ್ವಶನ್ ಆಯಿತು. ಈ 3ನೇ ಕ್ವಶನ್ಗೆ ಏನು ಮಾಡ್ಬೇಕಂತಂದರೆ, ನಾವು ಪೊಟೆನ್ಷಿಯಲ್ ಕೆಪಾಸಿಟೆನ್ಸ್ ಇಂದ 5 ಮಾರ್ಕ್ಸ್ ಒಂದೇ ಡಿರೈವೇಷನ್ ಇರೋದು, ಅದು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್, ಅದನ್ನು ಪ್ರಿಪೇರ್ ಆಗೋಣ. ಅದಾದಮೇಲೆ ನಾವು ಚಾನ್ಸ್ ತಗೊಳ್ಳೋಕೆ ರೆಡಿ ಇಲ್ಲ, ತಗೋಬಾರ್ದು. ಯಾಕಂದ್ರೆ ನಾವು 3 ಕ್ವಶನ್ ಆನ್ಸರ್ ಮಾಡಬೇಕಿಲ್ಲ ಫಸ್ಟು. ಸೊ ಅದಕ್ಕೆ ಏನು ಮಾಡೋಣ, ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ಗೆ ಹೋಗ್ಬಿಡೋಣ. ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ಈ ಡಿರೈವೇಷನ್ನ ನೀವು ಆಲ್ರೆಡಿ ತುಂಬ ಪ್ರಾಕ್ಟೀಸ್ ಮಾಡಿರ್ತೀರಾ. ಇಟ್ ಈಸ್ ಈಸಿ ಟು ಪ್ರಾಕ್ಟೀಸ್ ದಿಸ್ 4 ಡಿರೈವೇಷನ್. ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ ಆಕ್ಸಿಯಲ್ ಲೈನ್, ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ ಇಕ್ವಿಟೋರಿಯಲ್ ಲೈನ್. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ದ ಚಾರ್ಜ್ ಸ್ಪೆರಿಕಲ್ ಶೆಲ್ ಯೂಸಿಂಗ್ ಗಾಸ್ ಥಿಯರಮ್. ಇನ್ನೊಂದು ಯಾವುದು? ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಇನ್ ಇನ್ಫೈನೈಟ್ ವೈರ್ ಯೂಸಿಂಗ್ ಗಾಸ್ ಥಿಯರಮ್. ಈ 4 ಡಿರೈವೇಷನ್ಸ್ನ ಪ್ರಾಕ್ಟೀಸ್ ಮಾಡೋಣ. ಇದು ಮಾಡಿದ್ರೆ ಇದೊಂದು 3 ಕ್ವಶನ್ ಗ್ಯಾರಂಟಿ ಅಶೋರ್ಡ್ ಆಗಿ ಆನ್ಸರ್ ಮಾಡ್ಬೋದು. ಔಟ್ ಆಫ್ 5 ಯು ಕ್ಯಾನ್ ಆನ್ಸರ್ ಗ್ಯಾರಂಟಿ 3 ಕ್ವಶನ್ಸ್. ಸೊ ಈ ಚಾಪ್ಟರ್ನ ಪ್ರಿಪೇರ್ ಮಾಡೋಣ. ಇಲ್ಲ ನನಗೆ ಚಾನ್ಸ್ ತಗೊಳ್ಳೋಕೆ ಇಷ್ಟ ಇಲ್ಲ, ಐ ನೀಡ್ ಟು ಆನ್ಸರ್ 1 ಮೋರ್ ಎಕ್ಸ್ಟ್ರಾ ಕ್ವಶನ್, 4 ಕ್ವಶನ್ ಆನ್ಸರ್ ಮಾಡ್ತೀನಿ ನಾನು. ಯಾಕಂದರೆ ಒಂದು ಕ್ವಶನ್ ನನಗೆ
ಕ್ವಶನ್ ಬರ್ದಿದ್ದೀನಿ, ಬಟ್ ಒಂದು ಕ್ವಶನಲ್ಲಿ ನಾನು ಏನೋ ಮಿಸ್ ಮಾಡಿದ್ದೀನಿ ಅನ್ನಿಸ್ತದೆ, ನಂಗೆ ಚಾನ್ಸ್ ತಗೊಳ್ಳಿಲ್ಲ, ನಂಗೆ ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ಬೇಕು ಅಂದಾಗ ನಾವು ಎಕ್ಸ್ಟ್ರಾ ಒಂದು ಕ್ವಶನ್ಗೆ ಪ್ರಿಪೇರ್ ಆಗಿರಲೇಬೇಕು. ಆವಾಗಲೇ ನಾವು ಫುಲ್ ಔಟ್ ಆಫ್ ಔಟ್ ಮಾರ್ಕ್ಸ್ ಸ್ಕೋರ್ ಮಾಡೋಕ್ಕೆ ಸಾಧ್ಯ. ಸೊ ಹಾಗಾಗಿ ಇನ್ನೊಂದು ಚಾಪ್ಟರ್ ನಾವು ಬ್ಯಾಕಪ್ಗೆ ಮಡಿಕೊಳ್ಳೋಣ. ಯಾವ್ದು ಚಾಪ್ಟರು? EMI. ಈ ಚಾಪ್ಟರಿಂದ ಎರಡೇ ಕ್ವಶನ್ ಪ್ರಿಪೇರ್ ಮಾಡೋಣ 5 ಮಾರ್ಕ್ಸ್ಗೆ. ಯಾವುದು ಫಸ್ಟ್ ಒನ್? ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಟು ಕೋಆಕ್ಸಿಯಲ್ ಸಾಲಿಡ್ ಆಫ್ ಸೇಮ್ ಲೆಂತ್. ಇದನ್ನು ಪ್ರಿಪೇರ್ ಆಗೋಣ. ಆ್ಯಂಡ್ ಇನ್ನೊಂದು ಕ್ವಶನ್ ಯಾವ್ದು ಇದರಲ್ಲಿ? ವಾಟ್ ಇಸ್ AC ಜನರೇಟರ್ ಆ್ಯಂಡ್ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಫಾರ್ EMF ಇಂಡ್ಯೂಸ್ಡ್ ಇನ್ ಇಟ್. ಈ 2 ಕ್ವಶನ್ ಪ್ರಿಪೇರ್ ಆದರೆ ನಿಮ್ಗೆ ಎಕ್ಸ್ಟ್ರಾ ಒಂದು ಕ್ವಶನ್ ಔಟ್ ಆಫ್ 4 ನೀಡ್ ಟು ಆನ್ಸರ್ 3. 3 ಮಾತ್ರ ಆನ್ಸರ್ ಮಾಡೋಕ್ಕಿದ್ದು, ಬಟ್ ನಾವೀಗ 4 ಕ್ವಶನ್ ಆನ್ಸರ್ ಮಾಡ್ಬೋದು ಔಟ್ ಆಫ್ 5. ಸೊ ಒಂದು ಎಕ್ಸ್ಟ್ರಾ ಬ್ಯಾಕಪ್ನ ರೆಡಿ ಆಗ್ತಿದೆ. ಸೊ ಇಷ್ಟು ಕ್ವಶನ್ ಪ್ರಿಪೇರ್ ಆದರೆ ನಿಮ್ಮದು 5 ಮಾರ್ಕ್ಸ್ ಕ್ವಶನ್ ಹೆಡ್ಏಕ್ ಮುಗೀತು. ಸೊ ನಾವು ಪ್ರಿಪೇರ್ ಆಗಬೇಕಾದ್ರು ಇಷ್ಟು ಕ್ವಶನ್ 5 ಮಾರ್ಕ್ಸ್ಗೆ. ಅದೇ ಥರ ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ ಮುಂದೆ ಏನಾಗುತ್ತೆ? ಈಗ ನೀವು 4 ಕ್ವಶನ್ಸ್ ನೋಡ್ತೀರಾ. ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ. And ಎರಡನೇದು obtain the expression for current in terms of drift velocity. And the third question, obtain the expression for current density in terms of conductivity of conductor. Derive the expression for effective EMF and internal resistance of cells in series. ನೋಡಿ, ಈ 4th question ಇದೆಯಲ್ಲ, derive the expression for EMF of two cells in series. Sometimes ಏನಾಗುತ್ತೆ, ಈ ಕ್ವಶನ್ 5 ಮಾರ್ಕ್ಸ್ಗೂ ಕೇಳಿಬಿಡ್ತಾರೆ ಮಿಡ್ ಟರ್ಮ್ ಅಲ್ಲಿ. Sometimes, but 100% ಫೈನಲ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ 5 ಮಾರ್ಕ್ಸ್ ಅಲ್ಲ. ನಿಮಗೆ ಪ್ಯಾರಲಲ್ ಕಾಂಬಿನೇಷನ್ ಸೆಲ್ಸ್ ಮಾತ್ರ 5 ಮಾರ್ಕ್ಸು. ಈ ಕ್ವಶನ್ ಜಸ್ಟ್ 3 ಮಾರ್ಕ್ಸ್. ಬಟ್ ಈ ಕ್ವಶನ್ನ ಟೈಮ್ 5 ಮಾರ್ಕ್ಸ್ಗಳು ಕೇಳ್ತಾರೆ, ಬಟ್ ಇಟ್ಸ್ ದ ಸೇಮ್ ಪ್ರಿಪ್ರೇಷನ್. ಹಾಗೆ ನಾವು ಈ ಕ್ವಶನ್ 3 ಮಾರ್ಕ್ಸ್ ಅಂತಲೇ ಪ್ರಿಪೇರ್ ಮಾಡೋಣ, 5 ಮಾರ್ಕ್ಸ್ ಕಳೆದ್ರು ಸೇಮ್ ಡಿರೈವೇಷನ್ ಬರೆಯೋಣ, ಅದರೇನು ವ್ಯತ್ಯಾಸ ಇಲ್ಲ. ಸೊ ಈ 4 ಕ್ವಶನ್ ಪ್ರಿಪೇರ್ ಆಯ್ತು ಅಂದರೆ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ 3 ಮಾರ್ಕಲ್ಲಿ. ಆಮೇಲೆ ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಹೋಗೋಣ. ಮೂವಿಂಗ್ ಚಾರ್ಜಸ್ ಏನು? ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಬಯೋಟ್-ಸಾವರ್ಟ್ಸ್ ಲಾ ಆ್ಯಂಡ್ ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ due to current carrying wire using Ampere circuit law. ಇದನ್ನು ಪ್ರಿಪೇರ್ ಆಗಬೇಕು. ನೆಕ್ಸ್ಟ್, ಹೌ ಟು ಕನ್ವರ್ಟ್ ಗ್ಯಾಲೋಮೀಟರ್ into ammeter, and the fourth question, how to convert galvanometer into voltmeter, and the fifth one, derive the expression for force experienced by current carrying conductor placed in uniform magnetic field, and the sixth one, on what factor the force experienced by a charged particle moving in magnetic field depends. ಇಷ್ಟು ಕ್ವಶನ್ ನಾವು ಪ್ರಿಪೇರ್ ಆದರೆ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ 3 ಮಾರ್ಕ್ಸಲ್ಲಿ. ಸೊ ಇದು ಮೂವಿಂಗ್ ಚಾರ್ಜಸ್ ಇಂದ. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಮ್ಯಾಟ್ರಿಗೆ ಹೋಗೋಣ. ಯಾಕೆ ಅಂತ ಹೇಳ್ತೀನಿ. ಸೊ ಇಲ್ಲಿರೋದು 3 ಕ್ವಶನ್. ಈ 3 ಕ್ವಶನ್ ನಾವು ಪ್ರಿಪೇರ್ ಆಯ್ತು ಅಂದರೆ ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಹಾಗೆ ಇದನ್ನು ತೊಗೊಂಡಿದ್ದೀನಿ ಫಸ್ಟ್ ನಾನು ಪ್ರಿಯಾರಿಟಿ. ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೆನ್ಸ್, ಆರ್ ರೈಟ್ ಎನಿ 3 ಡಿಫ್ರೆನ್ಸಸ್ ಬಿಟ್ವೀನ್ ಫೆರೋ ಪ್ಯಾರಾ ಆರ್ ಪ್ಯಾರಾ ಡಯಾ ಆರ್ ಫೆರೋ ಡಯಾ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಸೊ ಈ ಡಿಫ್ರೆನ್ಸಸ್ ನಾವು ಕಲ್ತ್ಕೋತಂದ್ರೆ ಗ್ಯಾರಂಟಿ ಬಂದೇ ಬರುತ್ತೆ. ಓನ್ಲಿ 3 ಕ್ವಶನ್ಸ್ ಇದೆ ಅಲ್ಲಿ, ಇಂಪಾರ್ಟೆಂಟ್ ಕ್ವಶನ್. ಈ 3ರಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ 3 ಮಾರ್ಕ್ಸ್ಗೆ. ಸೊ ಹಾಗೆ ಈ ಚಾಪ್ಟರ್ನ ಸೆಲೆಕ್ಟ್ ಮಾಡಿದ್ದೀನಿ ಪ್ರಿಯಾರಿಟಿ ವೈಸ್ ಅಲ್ಲಿ. ನೆಕ್ಸ್ಟ್, ಡಿಫೈನ್ ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಆ್ಯಂಡ್ ಮ್ಯಾಗ್ನೆಟಿಕ್ ಪರ್ಮಿಯಬಿಲಿಟಿ. ಇದಿಷ್ಟನ್ನ ಪ್ರಿಪೇರ್ ಆದರೆ ಒಂದು ಕ್ವಶನ್ ಗ್ಯಾರಂಟಿ ಅಶ್ಯೂರ್ಡ್ ಆಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್ಸ್ಗೆ EMW ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಚೂಸ್ ಮಾಡಿದ್ವಿ. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂದ ಏನಾಗುತ್ತೆ, ಕ್ವಶನ್ಸು ಈ ಸೇಮ್ ಕ್ವಶನ್ಸ್ 2 ಮಾರ್ಕ್ಸಲ್ಲೂ ಕೇಳ್ಬೋದು ಅಥವಾ 3 ಮಾರ್ಕ್ಸಲ್ಲೂ ಕೇಳ್ಬೋದು. ಸೊ ಫಸ್ಟ್ ಒನ್, ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನ ಇನ್ ಶಾರ್ಟ್ ಫಾರ್ಮಲ್ಲಿ EMW ಅಂತ ಕರಿತೀವಿ. ಸೊ ನೆಕ್ಸ್ಟ್, ರೈಟ್ Maxwell's 4 equations. And the third one, mention any 3 uses of gamma, X-ray, UV, visible, IR, micro, radio waves. And ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ನೀವು EMW ಇಂದ ಎಕ್ಸ್ಪೆಕ್ಟ್ ಮಾಡೋದು ಯಾವುದರಿಂದ? ಫಾರ್ ಎಕ್ಸಾಂಪಲ್ ನಿಮ್ಗಿದೆ C is equal to 1 by square root of mu naught and epsilon naught. ಈ ಫಾರ್ಮುಲಾ ಬೇಸ್ಡ್ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡೋದು. ಅಥವಾ E naught by B naught is equal to C. ಈ ಫಾರ್ಮುಲಾ ಬೇಸ್ಡ್ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ಸ್. ನೆಕ್ಸ್ಟ್, ಇದಾದ್ಮೇಲೆ ನಾನು ಈಗ ತೊಗೊಂಡಿರೋದು ಕೆಪಾಸಿಟೆನ್ಸ್ ಅಂಡ್ ಪೊಟೆನ್ಷಿಯಲ್ ಫಾರ್ 3 ಮಾರ್ಕ್ಸ್. ಯಾಕೆ ಅಂತಂದ್ರೆ ಇಲ್ಲಿ ನಮಗೆ ಕಮ್ಮಿ ಕ್ವಶನ್ಸ್ ಅಲ್ಲಿ ನಾವು 3 ಮಾರ್ಕ್ಸ್ ಕ್ವಶನ್ ಪ್ರಿಪೇರ್ ಆಗ್ಬೋದು. ಲೈಕ್ 1, 2, 3, 4 ಕ್ವಶನ್ ಇಲ್ಲೇ ಪ್ರಿಪೇರ್ ಆಗ್ಬೋದು. ನಮಗೆ ಅಲ್ಲಿ 8 ಕ್ವಶನ್ ಇರುತ್ತೆ, ವಿ ನೀಡ್ ಟು ಆನ್ಸರ್ ಎನಿ 5. ಸೊ 3 ಮಾರ್ಕಲ್ಲೂ 8 ಕ್ವಶನ್ ಇರುತ್ತೆ, ಅದನ್ನು ನಾವು ಆನ್ಸರ್ ಎನಿ 5. ಸೊ ಆಲ್ರೆಡಿ 4 ಪ್ರಿಪೇರ್ ಆಗಿರ್ತೀವಿ. ಇನ್ನೊಂದು ಪ್ರಿಪೇರ್ ಆಗೋಕ್ಕೆ ಇಲ್ಲಿ ಪೊಟೆನ್ಷಿಯಲ್ ಕೆಪಾಸಿಟಿ ಚಾರ್ಜಸ್ ಫೀಲ್ಡ್ನ ತೊಗೊಳ್ಳೋಣ. ಇಲ್ಲೇನಾಗುತ್ತೆ ಅಂತ ಅಂದಾಗ ಇಲ್ಲಿ ನಮಗೆ ಸ್ವಲ್ಪ ಕ್ವಶನ್ಸ್ ಜಾಸ್ತಿ ಅನಿಸುತ್ತೆ. ಹಾಗಾಗಿ ನಾವು ಕಮ್ಮಿ ಕ್ವಶನ್ ಬೇಗ ಪ್ರಿಪೇರ್ ಆದಾಗ ಸೊ ನಾವಿಲ್ಲಿ ಆಪ್ಷನ್ ತೊಗೋಬೋದು.
ಯಾವುದೋ ಒಂದು ಚಾಪ್ಟರ್ ಚೂಸ್ ಮಾಡ್ಬೋದು. ಐದರ್ ಯು ಕ್ಯಾನ್ ಚೂಸ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಆರ್ ಯು ಕ್ಯಾನ್ ಚೂಸ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಬಟ್ ಈ ಎರಡು ಚಾಪ್ಟರ್ ಬೆನಿಫಿಟ್ ಏನಂದ್ರೆ ನಾವು ಆಲ್ರೆಡಿ ಯೂನಿಟ್ ಟೆಸ್ಟ್ಗೋಸ್ಕರ ಓದಿದ್ದೀವಿ ಆ್ಯಂಡ್ ಕ್ಲಾಸ್ ಟೆಸ್ಟ್ಗೋಸ್ಕರ ಓದಿದ್ದೀವಿ. ಸೊ ಈ ಕ್ವಶನ್ಸ್ ನಮಗೆ ತುಂಬ ಈಸಿಯಾಗಿ ಫೆಮಿಲಿಯರ್ ಅನಿಸುತ್ತೆ. ಸೊ ಈ ಕ್ವಶನ್ನ ಚೂಸ್ ಮಾಡೋಣ. ಸೊ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಆರ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಇದರಿಂದ ಚೂಸ್ ಮಾಡೋಣ, ಈಸಿ ಅನಿಸುತ್ತೆ. ಅದಾದಮೇಲೆ ಏನಾಗುತ್ತೆ, ಈ 3 ಮಾರ್ಕಲ್ಲಿ ಸಮಟೈಮ್ಸ್ ನಮಗೆ ನ್ಯೂಮರಿಕಲ್ ಬರೋ ಚಾನ್ಸಸ್ ಇರುತ್ತೆ. ಯಾವುದರಿಂದ? ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ನ್ಯೂಮರಿಕಲ್ ಫ್ರಮ್ EMI ಆರ್ ಫ್ರಮ್ ದ AC. EMI ಇಂದ ಯಾವ ಥರ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಫೈಂಡ್ EMF ಯೂಸಿಂಗ್ ಫ್ಯಾರಡೇಸ್ ಲಾಸ್ ಕೇಳ್ಬೋದು. ಲೈಕ್ d∅b/dt ಕ್ವಶನ್ ಮೇಲೆ ಕೇಳ್ಬೋದು. ಆ್ಯಂಡ್ AC ಇಂದ ಯಾವ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಫೈಂಡಿಂಗ್ XL ಆರ್ ಫೈಂಡಿಂಗ್ XC ಆರ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಯಾವುದಾದ್ರೂ ಈ ಕ್ವಶನ್ಸ್ ಬೇಸ್ಡ್ ಮೇಲೆ ನಮಗೆ 3 ಮಾರ್ಕ್ಸ್ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಈ ಚಾಪ್ಟರ್ಸಿಂದ. ಸೊ ನನ್ನ ಸಜೆಷನ್, ನಾವು ಇದರಿಂದ ನ್ಯೂಮರಿಕಲ್ ಪ್ರಾಕ್ಟೀಸ್ ಮಾಡಿದ್ರೆ ಬೆಟರ್. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಮೂವ್ ಆಗ್ತಿರೋದು 2 ಮಾರ್ಕರ್ಸ್ಗೆ. ಸೊ 2 ಮಾರ್ಕಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ನಾನು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ನು ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ MCQಗೆ ಹೆಲ್ಪ್ ಆಗೋ ಥರ ಕ್ವಶನ್ನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ ನಾನು. ಓಕೆ, ಸೊ ಇಲ್ಲಿ ಡ್ರಾ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫ್ರಮ್ ದ ಚಾರ್ಜ್ ಅಂಡ್ ಫೀಲ್ಡ್ ಫಾರ್ positive charge, negative charge and like charges. Means it may be a positive or it may be negative. Unlike charge means one is positive, other one is negative. And state Gauss law and define electric dipole momentum and write its unit. And write the torque when the torque is maximum and minimum when the dipole is placed in uniform electric field. Yes. And next chapter, potential and capacity in the 2 marks ke same. Draw the equipotential surface of positive, negative charge and like charge, unlike charges, and for the uniform electric field. And write the differences between polar and non-polar. This is very important question ಆಗಿರುತ್ತೆ 2 mark ಅಲ್ಲಿ. So, and electrostatic shielding ಅಂದ್ರೇನು? So, what is its use? And how many mention the factors on which the capacitance of the conductor is not a parallel plate, it's a conductor. Depends on. When the electric potential is energy is maximum, minimum, when the dipole is placed in uniform electric field. Write the equation for potential and axial line and equatorial line of the plane. Yes. So 2 marks question ಯಾವುದು? current electricity ಇಂದ state and explain Ohm's law. And sorry students, ನಾನು ಸ್ವಲ್ಪ ಸ್ಪೆಲ್ಲಿಂಗ್ಸ್ನ ಮಿಸ್ಟೇಕ್ ಮಾಡಿರ್ಬೋದು ಇಲ್ಲಿ, ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಸೊ ನನ್ನ ಮೇಜರ್ ಇಂಟೆನ್ಷನ್ ಇದ್ದಿದ್ದು ನಿಮಗೆ ಯಾವ್ದು ಇಂಪಾರ್ಟೆಂಟ್ ಕ್ವಶನು ಅದು ರೀಚ್ ಆಗೋದು ನನ್ನ ಮೇನ್ ಅಜೆಂಡಾ ಇತ್ತು. ಸೊ ನಾನು ಸ್ವಲ್ಪ ಹರಿಯಿಂದಾಗಿ ನಾನು ವಿಡಿಯೋ ಮಾಡೋದ್ರಿಂದಾಗಿ ನಿಮಗೆ ಮೋಸ್ಟ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ನೀವು ಅಬ್ಸರ್ವ್ ಮಾಡ್ಬೋದು. ಬಟ್ ನನ್ನ ಮೇನ್ ಅಜೆಂಡಾ ಬಂದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ರೀಚ್ ಮಾಡೋದಾಗಿತ್ತು. ಸೊ ಅನ್ಕೋತೀನಿ ಯಾರು. ಎಸ್. ಸೊ 2 ಮಾರ್ಕ್ಸ್ ಯಾವುದಲ್ಲಿ ಕರೆಂಟ್ ಎಲೆಕ್ಟ್ರಿಸಿಟಿ ಈ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸ್ಟೇಟ್ and explain Ohm's law, write its limitations and factors on which resistance of conductor depends, factor on which resistivity of a conductor depends. Draw the graph of resistivity versus temperature for metal, semiconductor, nichrome and copper. Yes. Define mobility and write its unit. State and explain KVL and KCL. Yes. Moving charge and then expect ಮಾಡ್ಬೋದು. Write the expression for magnetic force and explain the terms. Okay. Mention the angle when the path of a charged particle moving in a straight circular path and helical. And the third question, write the expression for radius, time period and circular path of a charged particle moving perpendicular to the uniform magnetic field. So next one, what is Lorentz force and write the expression for it. So fifth question, write Biot-Savart's law in vector form. Yes. State and explain Ampere's circuit law. Yes. Mention on which factors the force acting on the conductor carrying current depends on. Yes. So 2 marks question from magnetism matters. State and explain Gauss line magnetism. Draw the neat diagram of magnetic field lines in a bar magnet. Mention when a magnetic potential is maximum and minimum. Yes. Write relation between permeability and susceptibility. And EMI in the state and explain Faraday's law, state and explain Lenz's law,
mention the factors on which the self-inductance depends on and write its unit. Yes, the AC question then our numerical expect more 2 marks question based on RMS value and average value. And what is wireless current, what is the Q factor and bandwidth. So ಇಲ್ಲಿ ನಾನು ಹೇಳ್ತಿರೋದು ಏನಂತಂದ್ರೆ ಈ ಪ್ರಿಯಾರಿಟಿ ವೈಸ್ ಅಲ್ಲಿ ನೀವು ಪ್ರಿಪೇರ್ ಆಯ್ತಂದ್ರೆ ಯು ಕ್ಯಾನ್ ಆನ್ಸರ್ ಮ್ಯಾಕ್ಸಿಮಮ್ ದ ಕ್ವಶನ್. ನಾನು ನ್ಯೂಮರಿಕಲ್ಗೆ ಸಪ್ರೇಟ್ ಆಗಿ ಕೊಡ್ತೀನಿ. ನನ್ನ ಸಜೆಷನ್ ಪ್ರಕಾರ ನ್ಯೂಮರಿಕಲ್ ನೀವು ಫಸ್ಟ್ ಪ್ರಿಪೇರ್ ಆಗಬೇಕಾಗುತ್ತೆ AC ಚಾಪ್ಟರ್ ಇಂದ. ಸೊ ಯಾಕಂದ್ರೆ ನನ್ನ ಪ್ರಕಾರ AC ಚಾಪ್ಟರ್ ಇಂದ ನಿಮಗೆ ಕ್ವಶನ್ಸ್ ಈಸಿನೇ ಇರುತ್ತೆ, ಲೆಸ್ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಬಟ್ ಸ್ವಲ್ಪ ಲೆಂತ್ ಅನ್ಸುತ್ತೆ, ಡೆಸಿಮಲ್ ಪಾಯಿಂಟ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಇರುತ್ತೆ. ಬಟ್ ಕ್ಯಾಲ್ಕುಲೇಟರ್ ನಾರ್ಮಲ್ ಕ್ಯಾಲ್ಕುಲೇಟರ್ ಅಲೋ ಇರುತ್ತೆ ಎಕ್ಸಾಮ್ ಹಾಲಲ್ಲಿ. ಸೊ ನೀವು ಕ್ಯಾರಿ ಮಾಡಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು, ಅದೇನು ಡಿಫಿಕಲ್ಟ್ ಆಗಲ್ಲ. ಸೊ ಹಾಗಾಗಿ AC ಪ್ರಿಪೇರ್ ಆದರೆ ಇಟ್ಸ್ ಈಸಿ, ಬಿಕಾಸ್ ನಿಮಗೆ 4 ಕ್ವಶನಲ್ಲಿ ಯಾವ್ದಾದ್ರು 2 ಕ್ವಶನ್ ಆನ್ಸರ್ ಮಾಡಬೇಕು ನ್ಯೂಮರಿಕಲ್ದಾಗಿ. ಸೊ ಫಸ್ಟ್ ಕ್ವಶನ್ AC ಪ್ರಿಪೇರ್ ಆಗೋಣ. ಸೊ ನಾನು ನ್ಯೂಮರಿಕಲ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಲೇಟರ್ ಹೀಗಾಗಿ ಇದು 5 marks, 3 marks and 2 marks ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ MCQಗೆ ನಾನು ಏನು ಮಾಡ್ತೀನಿ ಅಂದರೆ ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಆದಮೇಲೆ ಇದಕ್ಕೆಲ್ಲ ನಿಮಗೆ ಸೊಲ್ಯೂಷನ್ ಬೇಕು, ಈ ಡಿರೈವೇಷನ್ ಮಾಡೋಕ್ಕೆಲ್ಲ ನಿಮ್ಗೇನಾದ್ರು ಇನ್ನೊಂದು ಸಪ್ರೇಟಾಗಿ ವಿಡಿಯೋ ಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಮತ್ತೆ ಈ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಇದ್ರ ಸೊಲ್ಯೂಷನ್ನು ಸುಧಾ ಮಾಡಾಕ್ತಾ ಹೋಗ್ತೀನಿ. ಸೊ ನಾನು ಫಸ್ಟ್ ವಿಡಿಯೋನ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಮಾಡ್ತೀನಿ, ಅದಾದಮೇಲೆ ಮೂವಿಂಗ್ ಚಾರ್ಜಸ್. ಸೊ ನಾನೇನು ಮಾಡ್ತೀನಿ ಅಂದರೆ 5 marks ಕ್ವಶನ್ ಮುಗಿಸ್ತೀನಿ, ಕರೆಂಟ್ ಎಲೆಕ್ಟ್ರಿಸಿಟಿ ಒಂದು ಚಾಪ್ಟರ್ ತೊಗೊಂಡೆ ವಿಡಿಯೋ. ಸೊ ಆ ವಿಡಿಯೋದಲ್ಲಿ ನಿಮಗೆ 5 marks ಕ್ವಶನ್ ಇರುತ್ತೆ, 3 marks ಇಂಪಾರ್ಟೆಂಟ್ ಕ್ವಶನ್ ಸೊಲ್ಯೂಷನ್ಸ್ ಇರುತ್ತೆ ಆ್ಯಂಡ್ 2 marks ಇರುತ್ತೆ MCQ. ಮೇಜರ್ MCQಗೆ ಬರಬೇಕಾದಂಥ ಟಾಪಿಕ್ಸು ಕ್ವಶನ್ಸು ಏನೇ ಬರ್ಬೋದು, ಎಕ್ಸ್ಪೆಕ್ಟೆಡ್ ಕ್ವಶನ್ಸು MCQ, ಆ ಟಾಪಿಕ್ನೆಲ್ಲ ಕವರ್ ಮಾಡಿ ನಾನು ನಿಮ್ಗೆ ಆಗ್ತಾ ಹೋಗ್ತೀನಿ. ಸೊ ನನ್ನ ಸಜೆಷನ್ ಅಂದರೆ ಇದನ್ನು ದಯವಿಟ್ಟು ಫಾಲೋ ಮಾಡಿ. ಸೊ ಡೈಲಿ ನಾನು ಅಟ್ಲೀಸ್ಟ್ 1 or 2 ಚಾಪ್ಟರ್ಸ್ನ ಕವರ್ ಮಾಡಿ ಆಗ್ತಾ ಹೋಗ್ತೀನಿ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ವಿಡಿಯೋ ಫ್ರಮ್ ಟುಮಾರೋ, ನಾಳೆಯಿಂದನೇ. ಇವತ್ತು ಫಸ್ಟ್, ಸೊ 2nd October ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ಈ ವಿಡಿಯೋ ಆದ ತಕ್ಷಣ ಅದನ್ನು ಹಾಗೆ ಪ್ರಾಕ್ಟೀಸ್ ಮಾಡಿ ಬರ್ಕೊಂಡು 2 or 2.5 hour ನೀವು ಕ್ಲೋಸ್ ಮಾಡಬೇಕು. ಸೊ ಡೈಲಿ ಒಂದು ಚಾಪ್ಟರ್ ಪ್ರಿಪೇರ್ ಆಗ್ತಾ ಹೋದರೆ either 6 or 7 ಡೇಸಲ್ಲಿ ನೀವು ಕ್ಲೋಸ್ ಮಾಡ್ಬೋದು. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಇವನ್ ವೆರಿ ಗುಡ್ ಮಾರ್ಕ್ಸ್, ಮೋರ್ ದೆನ್ 60 out of 70. ನಾನು 70 out of 70 ಮಾಡ್ಬೋದು ಅಂತಲೇ ಹೇಳ್ತೀನಿ, ನಾನು ಆ ಥರನೇ ಕೊಡ್ತೀನಿ. ಬಟ್ ಇನ್ನೊಂದು ಮಿಸ್ಟೇಕ್ ಆಗೇ ಆಗುತ್ತೆ. ಸೊ ನೀವು ಅದನ್ನೆಲ್ಲ ಓವರ್ಕಮ್ ಮಾಡ್ತಂತಂದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಲೈಕ್ ವೆರಿ ಗುಡ್ ಮಾರ್ಕ್ಸ್. ಸೊ ನಾನು ಅಶ್ಯೂರಿಟಿ ಕೊಡ್ತೀನಿ, ಇದನ್ನೆಲ್ಲ ಆಸ್ ಇಟ್ ಈಸ್ ಫಾಲೋ ಮಾಡಿ ಪ್ರಾಕ್ಟೀಸ್ ಮಾಡ್ತಂತಂದರೆ ಯು ಕ್ಯಾನ್ ಸ್ಕೋರ್ ಈಸಿಲಿ ಮೋರ್ ದೆನ್ 60 out of 70. ನೀವು ಅಷ್ಟನ್ನು ಫಾಲೋ ಮಾಡ್ತಂತಂದ್ರೆ. ಸೊ ವಿಡಿಯೋ ಸೊಲ್ಯೂಷನ್ ನಾನು ನಾಳೆಯಿಂದ ಹಾಕ್ತೀನಿ. ಈ ವಿಡಿಯೋ ಡೆಡಿಕೇಟೆಡ್ ಓನ್ಲಿ ಫಾರ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ 5 marks, 3 marks and 2 mark ನ್ಯೂಮರಿಕಲ್ಸ್. ಸೊ ನಿಮ್ಗೇನೇ ಡೌಟ್ಸ್ ಇದು ಕಮೆಂಟ್ ಸೆಕ್ಷನಲ್ಲಿ ನೀವು ಹಾಕ್ಬೋದು. ಸೊ ನಾನು ಅದಕ್ಕೆ ಸೊಲ್ಯೂಷನ್ ಕಳಿಸ್ತೀನಿ. ಸೊ ಇದರ ಮೇಜರ್ ಅಜೆಂಡಾ ಬಂದು ಹೂ ಆರ್ ಪ್ರಿಪೇರಿಂಗ್ ಫಾರ್ PU ಬೋರ್ಡ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ಎಂಕರೇಜ್ ಮಾಡುತ್ತೆ ಇನ್ನಷ್ಟು ವೀಡಿಯೋಸ್ನ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.